ಇವತ್ತಿನ ಸ್ಪೆಷಲ್ ಚಿಕನ್ ಬಿರಿಯಾನಿ. ಒಲೆ ಹಸಾಯ್ತು. ಇವಾಗ ಬೇಕಾಗಿರೋ ಪದಾರ್ಥಗಳು ನೋಡೋಣ ಬನ್ನಿ. ಬಿರಿಯಾನಿಗೆ ಎಣ್ಣೆ ಬಿಸಿ ಆದಮೇಲೆ ಚಕ್ಕೆ, ಲವಂಗ, ಏಲಕ್ಕಿ, ಬಿರಿಯಾನಿ ಎಲೆ, ನೆಕ್ಸ್ಟ್ ಈರುಳ್ಳಿ. ಇದು 1 kg ಬಿರಿಯಾನಿ. ಹಸಿಮೆಣಸಿನ್ಕಾಯಿ, ಈರುಳ್ಳಿ ಬ್ರೌನ್ ಕಲರ್ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ರೋಸ್ಟ್ ಆದಮೇಲೆ ಪುದೀನ ಮತ್ತು ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ಳೋದು. ನಮ್ಮ ಮನೇಲಿ ಹಿಂಗೆ ಮಾಡೋದು ಚಿಕನ್ ಬಿರಿಯಾನಿ. ಸೂಪರಾಗಿ ಟೇಸ್ಟ್ ಇರುತ್ತೆ. ಸೌದೆ ಒಲೆಯಲ್ಲಿ ಮಾಡಿದ್ರೆ ಸೂಪರ್ ಟೇಸ್ಟು. ಅದರಿಂದ ಬಿರಿಯಾನಿ ಮಾಡ್ಬೇಕಾದ್ರೆ ಯಾವಲ್ಲೂ ನಾನ್ ವೆಜ್ ಮಾಡ್ಬೇಕಾದ್ರೆ ಸೌದೆ ಒಲೆಯಲ್ಲೇ ಬೆಸ್ಟು. ಮಳೆ ಅದು ಇದು ಬಂದಾಗ ಮಾತ್ರ ಗ್ಯಾಸಲ್ಲಿ ಮಾಡ್ಕೋಬೇಕು. ನಮ್ಮೂರ ಸೈಡೆಲ್ಲ ಸೌದೆಗಳು ಚೆನ್ನಾಗಿ ಸಿಗುತ್ತೆ. ನೆಕ್ಸ್ಟ್ ಇವಾಗ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋದು. ಟೊಮೊಟೊ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಟೊಮೊಟೊ ಚೆನ್ನಾಗಿ ಬೆಂದಾದ್ಮೇಲೆ ನೆಕ್ಸ್ಟ್ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇವಾಗ ಇದಕ್ಕೆ ಆ್ಯಡ್ ಮಾಡೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಇವಾಗ ಅಚ್ಕಾರದ ಪುಡಿ, ಖಾರಕ್ಕೆ ಕಲರಿಗೆ ಎಲ್ಲ ಅಚ್ಕಾರದ ಪುಡಿ. ನೆಕ್ಸ್ಟು ಇವಾಗ ಮೊಸರು, ಶುಂಠಿ ವಾಸನೆ ಚೆನ್ನಾಗಿ ಹೋದ್ಮೇಲೆ ಮೊಸರು ಆ್ಯಡ್ ಮಾಡ್ತಾಯಿದ್ದೀವಿ. ಸಪೋರ್ಟ್ ಮಾಡಿ, ಎಲ್ಲ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ನಮಗೂ ಬೆಳೆಸಿ. ಸ್ವಲ್ಪ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ. ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇವಾಗ ಚಿಕನ್, ಉಪ್ಪು ಹಾಕ್ಬಿಡ್ತೀನಿ. ಆಮೇಲೆ ಚಿಕನ್, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಯಾವುದೇ ಥರ ಟೇಸ್ಟಿಂಗ್ ಪೌಡ್ರು, ಫುಡ್ ಕಲರು ಏನೂ ಇಲ್ಲ. ಅಚ್ಕಾರದ ಪುಡಿಲೇ ಕಲರ್ ಬರುತ್ತೆ ಚೆನ್ನಾಗಿ. ಚಿಕನ್ ಹಾಕಿದ್ಮೇಲೆ ಒಂದು ಲಿಂಬೆಹಣ್ಣು ಹಾಕೋಬೇಕು. ಈಗ ಚಿಕನು 1 kg ಕ್ಲೀನ್ ಮಾಡಿ ವಾಶ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ. ಚಿಕನ್ ಹಾಕಿದ್ಮೇಲೆ ಉಪ್ಪು ಖಾರ ಎಲ್ಲ ನೋಡೋದೆ ನೆಕ್ಸ್ಟು. ಈಗ ಒಂದು ಲಿಂಬೆಹಣ್ಣು ರಸ, ತುಂಬ ಗಾಳಿ ಬರ್ತಾ ಅದೇ ಸರಿ. ನೆಕ್ಸ್ಟ್ ಇವಾಗ ನೀರು. ಚೆನ್ನಾಗಿ ಕುದೀತಾ ಇದೆ. ಈಗ ಅಕ್ಕಿ ಆ್ಯಡ್ ಮಾಡೋದು.
ಆಹಾ, ನೋಡೋಕ್ಕೆ ಫೈನಾಗಿ ಕಾಣಿಸ್ತಾ ಇದೆ. ಅಕ್ಕಿ ಹಾಕಿ ಒಂದು 2 ನಿಮಿಷ ಆಗಿದ ತಕ್ಷಣ ಸ್ವಲ್ಪ ಉಪ್ಪು ನೋಡಬೇಕು. ಅಕ್ಕಿ ಹಾಕಿದಾಗ ಹೆಚ್ಚು ಕಡಿಮೆ ಆಗುತ್ತೆ. ಖಾರ ಕರೆಕ್ಟಾಗಿದೆ. ಉಪ್ಪೊಂದು ನೋಡಬೇಕು. ಈಗ ಉಪ್ಪು ನೋಡ್ತೀನಿ ರೀ. ಕರೆಕ್ಟಾಗಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ದಮ್ ಹಾಕ್ತೀನಿ. ಅದು ಯಾವ ಥರ ದಮ್ ಅಂತ ನೋಡ್ಕೊಳ್ಳಿ ನೀವು. ಒಂದು 5 ನಿಮಿಷದಲ್ಲಿ ದಮ್ಮ ಅದಕ್ಕೆ ಬರುತ್ತೆ. ಒಂದು 5ರಿಂದ 10 ನಿಮಿಷದಲ್ಲಿ. ಈಗ ದಮ್ಮಿಗೆ ಕರೆಕ್ಟಾಗಿ ಬಂದಿದೆ. 70% ಆಗಿದೆ. ಈಗ ದಮ್ ಹಾಕಿದ್ರೆ ಕರೆಕ್ಟ್ ಆಗುತ್ತೆ. ಈಗ ದಮ್ ಆಗಿದೆ. ನೋಡೋಣ ಯಾವ ಥರ ಆಗಿದೆ ಅಂತ. ಆಹಾ, ಸೂಪರಾಗಿ ಆಗಿದೆ ನೋಡಿ. ಹುಡಿಯಾಗಿ ಸ್ವಲ್ಪ ಮುದ್ದೆ ಇಲ್ಲ. ಇದೇ ದಮ್ ಹೊಡೆಯೋ ಸ್ಟೈಲ್. ಈ ಥರ ಎಲ್ಲ ಕಡೆನೂ ದಮ್ ಹೊಡೆದು ಉಲ್ಟಾ ಮಾಡಬೇಕು. ಇದು ಚೆನ್ನಾಗಿ ಬೆಂದಿದೆ. ಓಕೆ, ಇವಾಗ ಟೇಸ್ಟ್ ನೋಡೋ ಟೈಮು. ಬನ್ನಿ ಊಟ ಮಾಡೋಣ, ಟೇಸ್ಟ್ ನೋಡೋಣ. ಈಗ ಬಡಿಸ್ಕೊಂಡು ಟೇಸ್ಟ್ ನೋಡೋದು. ಮೊಸರು ಬಜ್ಜಿ. ಬಿರಿಯಾನಿ ಟೇಸ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಬಿರಿಯಾನಿ ಟೇಸ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಸೂಪರ್ ಆಗಿದೆ.